ಹಾಯ್ ಹಲೋ ನಮಸ್ಕಾರ. ನಾನಿವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಮೆಣಸಿನಕಾಯಿ ಚಟ್ನಿ ಅಂತ ಹೇಳ್ಬಿಟ್ಟು. ನೋಡಿ, ಕಡ್ಡಿ ಮೆಣಸು ಇರುತ್ತಲ್ಲ, ಆ ಕಡ್ಡಿ ಮೆಣಸನ್ನ ಈ ತರ ನೀರು ಹಾಕಿ ಬೇಯಿಸ್ಕೊಳ್ಳಿ. ಬೇಯ್ದಾದ್ಮೇಲೆ ಇದನ್ನ ಚಟ್ನಿ ಮಾಡ್ಕೋಬೇಕು. ತುಂಬಾನೇ ಟೇಸ್ಟ್ ಆಗಿರುತ್ತೆ. ಅನ್ನಕ್ಕೂ, ಚಪಾತಿ, ರೊಟ್ಟಿ, ಜೋಳದ ರೊಟ್ಟಿ, ಬುತ್ತಿಗೆ, ಮೊಸರು ಬುತ್ತಿ ಇರುತ್ತಲ್ಲ, ಅದಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಇದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ತರ ಆರ್ಬೇಕು, ಸ್ವಲ್ಪ ಬಿಸಿ ಇರುವಾಗಲೇ ಹಾಕಬೇಡಿ. ಸ್ವಲ್ಪ ಆರಿದ್ಮೇಲೆ ಈ ತರ ತೆಗೆದ್ಬಿಡಿ ನೀರಿಂದ. ಒಳ್ಳೆ ಚಟ್ನಿ, ಬೇಗನೆ ಆಗುವಂತ, ದಿಢೀರ್ನೆ ಆಗುವಂತ ಚಟ್ನಿ ಇದು. ನೋಡಿ, ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು, ಬೆಲ್ಲ, ಉಪ್ಪು, ಹುಣಸೆಹಣ್ಣು ಮತ್ತೆ ಬೆಳ್ಳುಳ್ಳಿ ಇದನ್ನ ಹಾಕೊಳ್ಳಿ. ಇದು ಖಾರ ಇರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಉಪ್ಪು, ಹುಳಿ, ಖಾರ ಮೂರು ಕಾಂಬಿನೇಷನ್ಲಿ. ಮತ್ತೆ ನೆಕ್ಸ್ಟ್ ಕರಿಬೇವನ್ನ ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ ನೀರೇನು ಹಾಕಬೇಡಿ, ಹಂಗೆ ರುಬ್ಕೊಳ್ಳಿ. ನೋಡಿ, ಈ ತರ ಆಗಿದೆ. ಅವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಬಿ. ನೋಡಿ, ನಾವೀಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಆ ಚಟ್ನಿಗೆ ಈಗ ಕಾಯ್ಲಿಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಈಗ ಕಡಲೆಬೇಳೆ ಮತ್ತೆ ಸಾಸಿವೆನ ಜಾಸ್ತಿ ಯೂಸ್ ಮಾಡ್ರಿ, ಚೆನ್ನಾಗಿರುತ್ತೆ. ಮತ್ತೆ ಕಡಲೆಬೇಳೆನೂ ಅಷ್ಟೇ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಕಲರ್ ಚೇಂಜ್ ಆಗಿದೆ ಇದು ಕಡಲೆಬೇಳೆದು. ಈಗ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೆ ಕರಿಬೇವನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ ಇದರಲ್ಲಿ. ಈಗ ರುಬ್ಬಿಟ್ಕೊಂಡಿದ್ವಲ್ಲ, ಆ ಚಟ್ನಿ ರೆಡಿ ಆಗಿದೆ. ಆ ಮಸಾಲೆಗೆ ಇದಕ್ಕೆ ಆ್ಯಡ್ ಮಾಡಿದ್ರೆ ಆಯಿತು. ಬೇಕು ಅಂದರೆ ಉಪ್ಪು, ಖಾರ, ಹುಳಿ ಮತ್ತೆ ಸ್ವಲ್ಪ ಹಾಕೊಳ್ಳಿ. ಖಾರ ಜಾಸ್ತಿ ಇದ್ರೆ ತಿನ್ನಕ್ಕಾಗಲ್ಲ. ಸ್ವಲ್ಪ ಬೆಲ್ಲ, ಉಪ್ಪು, ಹುಳಿ, ಖಾರ ಕಾಂಬಿನೇಷನ್ ಕರೆಕ್ಟ್ ಇರಬೇಕು. ತುಂಬಾನೇ ಚೆನ್ನಾಗಿರುತ್ತೆ ಇದು ಚಟ್ನಿ. ರೊಟ್ಟಿ, ಚಪಾತಿಗಂತೂ ಬೆಸ್ಟ್. ಮತ್ತೆ ಮೊಸರು ಬುತ್ತಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲರೂ. ಈಗ ಇದು ರೆಡಿ ಆಗಿದೆ. ಈ ಚಟ್ನಿನ ಇದಕ್ಕೆ ಹಾಕೊಳ್ಳೋದಷ್ಟೇ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿತ್ತಂದ್ರೆ ತುಂಬಾ ಗಟ್ಟಿ ಆದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬಹುದು. ಇದಕ್ಕೆ ಕಾಳು ಬೇಳೆ ಚಟ್ನಿ ಅಂತಾನು ಹೇಳ್ತಾರೆ. ಇದಕ್ಕೆ ಹಸಿಮೆಣಸಿನಕಾಯಿ ಚಟ್ನಿ ಅಂತಾನು ಹೇಳ್ತಾರೆ. ಇವಾಗ ಇದಕ್ಕೆ ಮಿಕ್ಸಿ ಜಾರಿಂದ ಸ್ವಲ್ಪ ತೊಳೆದ್ಬಿಟ್ಟು ನೀರನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಕುದಿಸೋದೇನು ಬೇಡ. ಇದನ್ನ ಸ್ವಲ್ಪ ಲೈಟಾಗಿ ಕುದಿ ಬಂದ್ರೆ ತೆಗೆದ್ಬಿಡಿ. ಈಗ ಹುಷಾರಿಲ್ಲದಪ್ಪ, ನಮಗೆ ಜ್ವರ, ಶೀತ ಆಗಿದೆ ಅಂತಂದ್ರೆ ಈ ತರ ಒಂದು ಚಟ್ನಿ ಮಾಡ್ಕೊಂಡು ತಿನ್ನಿ. ಚಪಾತಿ, ರೊಟ್ಟಿ ಜೊತೆ ಬಿಸಿ ಅನ್ನ, ತುಪ್ಪ, ಈ ಚಟ್ನಿ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾಲ್ಗೆಗೆ ಒಳ್ಳೆ ಟೇಸ್ಟ್ ಕೊಡುವಂತ ಚಟ್ನಿ ಇದು. ಒಂದ್ಸರಿ ಟ್ರೈ ಮಾಡಿ. ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಜೊತೆ ಚಪಾತಿ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.